ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ನಿರ್ವಹಣೆ ಶಿಲೀಂಧ್ರನಾಶಕಗಳನ್ನು ಬಳಸಿ ನಾವು ಈ ಬುಡವನ್ನು ಸ್ಯಾನಿಟೈಸ್ ಮಾಡಬೇಕು. ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ 4 ತಿಂಗಳು ಹೂವಂತೂ ಹೇಗೂ ಆಗುದಿಲ್ಲ, ಆದ್ರೆ ಹತ್ತಿರನೂ ಹೋಗುದಿಲ್ಲ, ಹುಲ್ಲು ಕೂಡ ತೆಗೆಯುವುದಿಲ್ಲ. ಈ ತರ ಮಾಡಬಾರ್ದು. ನೀರು ಮಲ್ಲಿಗೆ ಗಿಡದ ಬುಡದಲ್ಲಿ ನಿಲ್ಬಾರ್ದು. ಮಲ್ಲಿಗೆ ಗಿಡದಲ್ಲಿ ಮಳೆಗಾಲದಲ್ಲಿ ಯಾವುದೆಲ್ಲ ರೋಗಗಳು ಬರ್ತದೆ ಅಂತ, ಒಂದು ಎಲೆಚುಕ್ಕಿ ರೋಗ ಅಂತ ಬರ್ತದೆ, ಅದು ಒಂದು. ಇನ್ನೊಂದು ಸೊರಗು ರೋಗ ಅಂತ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಕರಾವಳಿ ಫ್ರೇಮ್ಸ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ಅವರಿಗೆಲ್ಲ ಧನ್ಯವಾದಗಳು. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಈಗ ಮೊದಲ ಬಾರಿ ನೋಡ್ತಿದ್ದೀರಿ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಸಹ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ನಾವು ಹಾಕಿದ ಶಂಕರಪುರ ಮಲ್ಲಿಗೆ ವಿಡಿಯೋಗಳಿಗೆ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ. ಹಾಗೆ ಕೆಲವು ತುಂಬ ಕಮೆಂಟ್ಗಳೆಲ್ಲ ಬಂದಿದೆ. ಡೌಟ್ ಕ್ಲಿಯರಿಂಗ್ ಮಾಡ್ತೇವೆ, ಅಂದರೆ ಕಮೆಂಟ್ಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡ್ತೇವೆ ಅಂತ ಹೇಳಿತ್ತು. ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೇವೆ. ನಾವು 1 by 1 ನೀವು ಹಾಕಿದ ಕಮೆಂಟ್ಗಳಿಗೆ ಮೇಜರ್ ಕಮೆಂಟ್ಗಳನ್ನು ಹಿಕ್ಕಿ ಅದಕ್ಕೆ ಏನು ಕ್ರಮ ತಗೊಳ್ಬೇಕು, ಏನು ಮಾಡಬೇಕು ಹೇಳೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇವೆ. ಹಾಗೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾವು ಮಳೆಗಾಲಕ್ಕೆ ಮಲ್ಲಿಗೆ ತೋಟದಲ್ಲಿ ಏನೆಲ್ಲ ಮಾಡಬಾರ್ದು ಹೇಳೋದು ಮುಖ್ಯವಾಗಿರ್ತದೆ. ಏನು ಮಾಡೋದು ಹೇಳೋದಕ್ಕಿಂತ ಜಾಸ್ತಿ ಮಳೆಗಾಲದಲ್ಲಿ ಮಲ್ಲಿಗೆ ತೋಟದಲ್ಲಿ ಏನೆಲ್ಲ ಮಾಡಬಾರ್ದು, ಆಮೇಲೆ ಒಂದು ಗಿಡದ ಮೇಂಟೆನೆನ್ಸ್ ಹೇಗೆ ಮಾಡೋದು, ಉತ್ಪತ್ತಿಯನ್ನು ಹೇಗೆ ಸ್ವಲ್ಪ ಜಾಸ್ತಿ ಮಾಡೋದು. ಅಂದರೆ ಮಳೆಗಾಲದಲ್ಲಿ ನ್ಯಾಚುರಲ್ ಆಗಿ ಮಲ್ಲಿಗೆ ಇಳುವರಿ ತುಂಬ ಕಮ್ಮಿ ಆಗ್ತದೆ, ಆದರೂ ಸಹ ಚಾಲೆಂಜಿಂಗ್ ಇರ್ತದೆ. ಅದನ್ನು ಹೇಗೆ ಅಂದರೆ ಅಧಿಕ ಉತ್ಪತ್ತಿ ಹೇಗೆ ತೆಗೆಯೋದು ಹೇಳೋ ಬಗ್ಗೆ ಸಹ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ. ನೆಕ್ಸ್ಟ್ ಏನೆಲ್ಲ ಹಾಕಬೇಕು ಏನೆಲ್ಲ ಹಾಕಬಾರ್ದು ಹೇಳೋ ಬಗ್ಗೆ ಸಹ ಮಲ್ಲಿಗೆ ಗಿಡಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗ್ತದೆ. ಮಳೆಗಾಲದಲ್ಲಿ ಸರಿಯಾದ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಹೇಳುವ ಬಗ್ಗೆ ನಮ್ಮ ನುರಿತ ತಜ್ಞರಾದ ಜಾನ್ ಅವರಿಂದ ಮಾಹಿತಿಯನ್ನು ಈ ವಿಡಿಯೋದ ಮುಖಾಂತರ ನಾವು ಪಡೆಯೋಣ. ಹಾಗೂ ನಿಮಗೆ ಇನ್ನೂ ಸಹ ಏನಾದರೂ ಡೌಟ್ ಇದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ ಈ ವಿಡಿಯೋದಲ್ಲಿ ನಮಗೆ ತಿಳಿಸಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಾವು ಇಲ್ಲದಿದ್ದರೆ ಕಮೆಂಟಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ನೀಡ್ತೇವೆ. ಹಾಗೆ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾವೀಗ ಜಾನ್ ಅವರ ಶಾಪಿಗೆ ಬಂದಿದ್ದೇವೆ. ಮಲ್ಲಿಗೆಯನ್ನು ಹೇಗೆ ನಿರ್ವಹಣೆ ಮಾಡಬೇಕು ಮಳೆಗಾಲದಲ್ಲಿ ಹೇಳೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಜಾನ್ ಅವರ ಹತ್ರ ಪಡ್ಕೊಳ್ಳುವ. ಹಾಗೆ ಕೆಲವು ಕಮೆಂಟ್ಗಳಿಗೆ ಪರಿಹಾರವನ್ನು ಸಹ ನಾವು ಅವರಿಂದ ಮಾಹಿತಿಯನ್ನು ಪಡೆದು ಸರಿಯಾದ ಕ್ರಮವನ್ನು ಪಾಲಿಸಿ, ಅಂದರೆ ನಮ್ಮ ವಿಡಿಯೋದ ಪ್ರಮುಖ ಉದ್ದೇಶ ಮೊದಲಿಂದ ಹೇಳ್ತಿರುವಂಥದ್ದು ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ಹೇಗೆ ತೆಗೆಯುವುದು ಅಂತ. ಅಂದರೆ ನಿಮಗೆ ಗೊತ್ತಿರ್ಬೋದು, ನಾವು ವಿಡಿಯೋದಲ್ಲಿ ಹೇಳಿದ್ದೇವೆ, ಅಂದರೆ ನನಗೆ ಸೀಸನಲ್ಲಿ ನನಗೆ ಆಗ್ತಿದ್ದದ್ದೇ ಒಂದು 2ರಿಂದ 3 ಚೆಂಡು. ಈ ಸತಿ ನಾವು ಇವರು ಹೇಳಿದ ಸ್ಟೆಪ್ಪನ್ನು ಫಾಲೋ ಮಾಡಿ ನಾವು ವಿಡಿಯೋದಲ್ಲೇ ತೋರಿಸಿದ್ದೇವೆ. ನಮಗೆ 3 ಅಟ್ಟೆಯಿಂದ 4 ಅಟ್ಟೆ ಮಲ್ಲಿಗೆ ಆಗಿದೆ ಈ ಸತಿ. ಹಾಗೆ ಮಳೆಗಾಲದಲ್ಲಿ ಅಧಿಕ ಉತ್ಪತ್ತಿ ತೆಗೆಯುವುದು ಹೇಳುವ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಪಡೆದ್ರೆ, ಅಂದರೆ ಮಳೆಗಾಲದಲ್ಲಿ ನಮ್ಮಲ್ಲಿ ಮಾಡುವಂಥ ಬೇಕಾದಂಥ ಪ್ರಮುಖ ಇನ್ಫಾರ್ಮೇಷನ್ ಅಂತ ಹೇಳಿದರೆ ಏನು ಮಾಡಬೇಕು ಅಂತಲ್ಲ, ಏನು ಮಾಡಬಾರ್ದು, ಮತ್ತು ಏನೆಲ್ಲ ಸರಿಯಾದ ಕ್ರಮವನ್ನು ಅನುಸರಿಸಬೇಕು ಹೇಳೋ ಬಗ್ಗೆ ನಾವು ಜಾನ್ ಅವರ ಹತ್ರ ನಾವು ಮಾಹಿತಿಯನ್ನು ಪಡೆಯುವ. ಜಾನ್ ಅವರೇ, ಮತ್ತೊಮ್ಮೆ ನಮ್ಮ ಒಂದು ಮಾಹಿತಿ ವಿಡಿಯೋಗೆ ನಿಮಗೆ ಸ್ವಾಗತ. ನಮಗೆ ಮಲ್ಲಿಗೆ ಬಗ್ಗೆ ಮಾರ್ಗದರ್ಶನ ನೀಡಿದ್ದಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಹಾಗೆ ಇನ್ನೂ ಸಹ ನಿಮ್ಮ ಹತ್ರ ನಾವು ಇನ್ಫಾರ್ಮೇಷನ್ ತಗೊಳ್ತಾ ಇರ್ತೇವೆ. ಆ ಉದ್ದೇಶದಿಂದ ನಾವು ಈಗ ಪುನಃ ಬಂದಿದ್ದೇವೆ. ನಮಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ನೀಡಿ ನಮ್ಮ ಯಾರೆಲ್ಲ ವಿಡಿಯೋ ನೋಡುತ್ತಾ ಇದ್ದಾರೆ ಅವರಿಗೆ ಒಂದು ಹೆಲ್ಪ್ ಆಗುವ ಹಾಗೆ ಒಂದು ನಮಗೆ ಇನ್ಫಾರ್ಮೇಷನ್ ನೀಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಒಂದು ಕೇಳ್ಕೊಳ್ತೇವೆ. ನಿಮಗೆ ಮೊದಲೇ ಹೇಳಿದ ಹಾಗೆ ನಮ್ಮ ವಿಡಿಯೋದ ಮೈನ್ ಪರ್ಪಸ್ ಅಂತ ಹೇಳಿದರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ನಿರ್ವಹಣೆ ಹೇಗೆ ಹೇಳುವ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ತೇವೆ. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ನಿರ್ವಹಣೆ ಪ್ರಮುಖವಾಗಿ ಒಂದು, ನಾವು ಮಲ್ಲಿಗೆ ಗಿಡದ ಬುಡದಲ್ಲಿ ನೀರು ನಿಲ್ಲದಾಗಿ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಅಂದರೆ ನಮ್ಮ ಮಲ್ಲಿಗೆ ಎಲ್ಲಿ ತೋಟ ಇರ್ತದೆ ನೋಡಿ, ಅಲ್ಲಿ ನಾವು 4 ಸುತ್ತನು ಕಣಿ ಹಾಕಬೇಕು. ನೀರು ಮಲ್ಲಿಗೆ ಗಿಡದ ಬುಡದಲ್ಲಿ ನಿಲ್ಬಾರ್ದು, ನೀರು ಇಳಿದು ಹೋಗುವಂತೆ ಒಂದು ವ್ಯವಸ್ಥೆ ಮಾಡಬೇಕು. ಇದು ಪ್ರಮುಖವಾದ ಒಂದು ಕೆಲಸ. ಅದು ಬೇಸಿಗೆ ಕಾಲದಲ್ಲಿ ಮಾಡಬೇಕಾಗ್ತದೆ. ಇಲ್ಲದ್ರೆ ಈಗ ಮಾಡಿದ್ರು ಎಲ್ಲಿಯಾದರೂ ನಿಮಗೆ ಅನುಕೂಲ ಇದ್ದರೆ ಈಗಲೂ ಕೂಡ ನಾವು ಕಣಿ ಕೊಟ್ಟು ನೀರು ಮಲ್ಲಿಗೆ ಗಿಡದ ಬುಡದಿಂದ ಹೊರಗೆ ಹೋಗಿ ಮಾಡೋದೊಂದು ಪ್ರಮುಖವಾದ ಒಂದು ಕೆಲಸ. ಸೆಕೆಂಡ್ ಥಿಂಗ್ ಏನಂತ ಹೇಳಿದರೆ, ಮಲ್ಲಿಗೆ ಗಿಡದಲ್ಲಿ ಮಳೆಗಾಲದಲ್ಲಿ ಯಾವುದೆಲ್ಲ ರೋಗಗಳು ಬರ್ತದೆ ಅಂತ. ಸಾಮಾನ್ಯವಾಗಿ ಇದು ಎಲೆಚುಕ್ಕಿ ರೋಗ ಅಂತ ಬರ್ತದೆ, ಅದು ಒಂದು. ಇನ್ನೊಂದು ಸೊರಗು ರೋಗ ಅಂತ ಬರುತ್ತೆ. ಸೊರಗು ರೋಗಕ್ಕೆ ಪ್ರಮುಖವಾದ ಕಾರಣ ನೀರು ನಿಂತು ಅಲ್ಲಿ ಶಿಲೀಂಧ್ರಗಳು ಉತ್ಪತ್ತಿಯಾಗಿ ಅದು ಕೊಳೆತು ಹೋಗ್ಲಿಕ್ಕೆ ಕಾರಣವಾಗುವಂಥದ್ದು. ಅದಕ್ಕೆ ನಾನು ಮೊದಲೇ ಹೇಳಿದೆ, ನೀರನ್ನು ನಾವು ಬುಡದಲ್ಲಿ ನೀರು ನಿಲ್ಲೋದು ಕಮ್ಮಿ ಮಾಡಬೇಕಂತ. ಎಲೆಚುಕ್ಕಿ ರೋಗ ಅಂತೂ ಮಳೆಗಾಲದಲ್ಲಿ ಯಾವ ಸಮಯದಲ್ಲಿ ಕೂಡ ಇರ್ತದೆ. ನಾವು ಅಂದರೆ ಎಲೆಚುಕ್ಕಿ ರೋಗ ಪರ್ಮನೆಂಟ್ ಆಗಿ ತೆಗಿಲಿಕ್ಕೆ ಆಗುದಿಲ್ಲ, ಬಟ್ ಇದನ್ನು ನಾವು ತುಂಬ ಹರಡದಾಗಿ ನಾವು ಅದನ್ನೊಂದು ನಾವು ನಿಯಂತ್ರಣ ಮಾಡಬಹುದು.
ಯಾವುದೆಲ್ಲ ನಾವು ಒಂದು ಮುಂಜಾಗ್ರತೆ ಕ್ರಮ ನಾವು ಮಾಡ್ಬೇಕಂತ, ಮೊದಲನೇದಾಗಿ ನಾವು ರಾಸಾಯನಿಕ ಎಲ್ಲ ನಾವು ಸೆಕೆಂಡ್ರಿ ಬಳಸೋದು. ಬೇಸಿಗೆಯ ಆರಂಭದಲ್ಲಿ ಅಂದ್ರೆ ಮಳೆಗಾಲದ ಆರಂಭದಲ್ಲಿ ನಾವು ಟ್ರೈಕೋಡರ್ಮ ಮತ್ತು ಸುಡೋಮೋನಾಸ್ ಬ್ಯಾಕ್ಟೀರಿಯಾವನ್ನು ನಾವು ಈ ಮಲ್ಲಿಗೆ ಗಿಡದ ಬುಡಕ್ಕೆ ನೀಡಿದ್ರೆ ನಮಗೆ ಅಪ್ ಟು 90% ಮಣ್ಣಿನಿಂದ ಹರಡುವಂಥ ರೋಗಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಅಥವಾ ಈಗ ಆಲ್ರೆಡಿ ನಮ್ಮ ಮಲ್ಲಿಗೆ ಗಿಡದ ಬುಡದಲ್ಲಿ ನಮಗೆ ಈ ತೊಂದರೆಗಳು ಕಾಣಿಸ್ತಾ ಇದ್ರೆ ಇವುಗಳನ್ನು ನಾವು ಮೊದಲು ಎಂತ ಮಾಡ್ಬೇಕಂತ ಹೇಳಿದ್ರೆ, ಅಂದ್ರೆ ಜೈವಿಕ ಗೊಬ್ಬರ ಬಳಸುವ ಮೊದಲನೇದಾಗಿ ನಾವು ಶಿಲೀಂಧ್ರನಾಶಕಗಳನ್ನು ಬಳಸಿ ನಾವು ಈ ಬುಡವನ್ನು ಸ್ಯಾನಿಟೈಸ್ ಮಾಡಬೇಕು. ಯಾವುದೆಲ್ಲ ಶಿಲೀಂಧ್ರನಾಶಕ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಪಚ್ಚಿಪೌಡರ್ ಅಂತ ಹೇಳ್ತೇವೆ, ಅಂದ್ರೆ ಇಂಗ್ಲಿಷಲ್ಲಿ ಇದಕ್ಕೆ ರಾಸಾಯನಿಕದ ಹೆಸರು ಕಾಪರ್ ಆಕ್ಸಿಕ್ಲೋರೈಡ್. 1 ಲೀಟರ್ ನೀರಿಗೆ 3 ಗ್ರಾಮ್ನಂತೆ ಬೆರೆಸಿ ನಾವು ಗಿಡದ ಬುಡಕ್ಕೆ ಹಾಕೋದು, ಇದೊಂದು ಕ್ರಮ. ಅಥವಾ ಇಂಡೋಫಿಲ್ ಅಂತ ಬಳಸ್ತೇವೆ, ಇದನ್ನು ಕೂಡ 1 ಲೀಟರ್ ನೀರಿಗೆ 4 ಗ್ರಾಮ್ನಂತೆ ಬೆರೆಸಿ ಗಿಡದ ಬುಡಕ್ಕೆ ನೀಡುದು. ಅಥವಾ ಬೆವಿಸ್ಟಿನ್ ಅಂತ ಒಂದು ಇದು ಬ್ರ್ಯಾಂಡ್ ನೇಮು, ಕಾರ್ಬೆಂಡಿಸಮ್ ಅಂತ ಇದರದ್ದು ಒಂದು ಹೆಸರು, ರಾಸಾಯನಿಕ ಹೆಸರು. ಈ ರಾಸಾಯನಿಕವನ್ನು ನಾವು 1 ಲೀಟರ್ ನೀರಿಗೆ ಒಂದು 3 ಗ್ರಾಮ್ನಂತೆ ಬಳಸಿ ಗಿಡದ ಬುಡಕ್ಕೆ ನಾವು ಡ್ರೆಂಚ್ ಮಾಡುದು. ಅಂದ್ರೆ ಎಲ್ಲಾ ರಾಸಾಯನಿಕ ಒಟ್ಟಿಗೆ ಬಳಸಲಿಕ್ಕಿಲ್ಲ, ಯಾವುದಾದ್ರೂ ಒಂದು. ಅಥವಾ ಈಗ ತುಂಬಾ ಅತ್ಯುತ್ತಮವಾದ ಒಂದು ರಾಸಾಯನಿಕ ಯಾವುದಂತ ಬಂದಿದೆ ಅಂತ ಹೇಳಿದ್ರೆ ಮೆಟಲೆಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್. ಇದನ್ನು 1 ಲೀಟರ್ ನೀರಿಗೆ 2 ಗ್ರಾಮ್ನಂತೆ ನೀರಲ್ಲಿ ಬೆರೆಸಿ ಪ್ರತಿಯೊಂದು ಗಿಡದಕ್ಕೆ 2 ರಿಂದ 3 ಲೀಟರ್ ತನಕ ನೀರನ್ನು ಕೊಟ್ಟರೆ ನಮಗೆ ಬುಡದಲ್ಲಿ ಇರುವಂತಹ ಶಿಲೀಂಧ್ರಗಳು ಸ್ಯಾನಿಟೈಸ್ ಆಗ್ತದೆ. ಸ್ಯಾನಿಟೈಸ್ ಆದ ಒಂದು 15 ರಿಂದ 20 ದಿನದ ನಂತರ ನಾವು ಟ್ರೈಕೋಡರ್ಮ ಮತ್ತು ಸುಡೋಮೋನಾಸ್ ಅನ್ನು ನಾವು ಗಿಡದ ಬುಡಕ್ಕೆ ನೀಡಿದ್ರೆ ನಮಗೆ ಗಿಡ ಬೇರು ಕೊಳೆಯುವಂಥದ್ದು ಅಥವಾ ಗಿಡದ ಸೊರಗು ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಇದು ಸೆಕೆಂಡ್ ಆಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಶಿಲೀಂಧ್ರಗಳು ಯಾಕೆ ಹುಡ್ತಾವೆ ಅಂತ ಹೇಳಿದ್ರೆ, ನಮ್ಮ ಮಣ್ಣು ಆಮ್ಲೀಯತೆ ಜಾಸ್ತಿ ಇರ್ತದೆ. ಅಂದ್ರೆ ನಮ್ಮದು ಕರಾವಳಿ ಭಾಗದ್ದು ಕೆಂಪು ಮಣ್ಣು ಅಂತ ಹೇಳಿದ್ರೆ ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರ್ತದೆ. ಕಬ್ಬಿಣ ನಿಮ್ಗೆ ಗೊತ್ತಿದೆ, ಕಬ್ಬಿಣ ಎಲ್ಲಿಯಾದ್ರೂ ಹೊರಗಡೆ ಎಕ್ಸ್ಪೋಸ್ ಇದ್ರೆ ಅಲ್ಲಿ ರಸ್ಟ್ ಹಿಡಿತದೆ. ಆ ರಸ್ಟ್ ಅಂದ್ರೆ ಅದು ಹುಳಿ ಆಗುದು, ಅಂದ್ರೆ ನಮ್ಮ ಮಣ್ಣು ಕೂಡ ಹುಳಿ ಆಗ್ತಿರ್ತದೆ. ಈ ಹುಳಿಯ ಅಂಶ ಹೋಗಲಾಡಿಸ್ಲಿಕ್ಕೆ ನಾವು ಮಲ್ಲಿಗೆ ಗಿಡಕ್ಕೆ ಮಳೆಗಾಲದ ಆರಂಭದಲ್ಲಿ ನಾವು ಸುಣ್ಣವನ್ನು ಕೊಡಬೇಕು. ಅಂದ್ರೆ ಒಂದೊಂದು ಗಿಡಕ್ಕೆ ಒಂದು 250 ಗ್ರಾಮ್ಸ್ ತನಕ, ಅಂದ್ರೆ 1/4 kg ಅಷ್ಟು ನಾವು ಸುಣ್ಣವನ್ನು ನಾವು ಮಲ್ಲಿಗೆ ಗಿಡದ ಬುಡಕ್ಕೆ ನೀಡಿದ್ರೆ ಮಣ್ಣಿನಲ್ಲಿ ಆಟೋಮೆಟಿಕ್ ಆಗಿ pH ಲೆವೆಲ್ ಅನ್ನೋದು ಹೆಚ್ಚಾಗಿ ಅಲ್ಲಿ ಶಿಲೀಂಧ್ರದ ಚಟುವಟಿಕೆ ಆಟೋಮೆಟಿಕ್ ಆಗಿ ನಿಯಂತ್ರಣಕ್ಕೆ ಬರ್ತದೆ. ಸುಣ್ಣ ಯಾವುದು ಎಲ್ಲ ಒದಗಿಸ್ಬೋದು ಅಂತ, ಹುಡಿ ಸುಣ್ಣ ಕೊಡ್ಬೋದು ಅಥವಾ ಕಜಕ್ ಸುಣ್ಣ ಕೊಡ್ಬೋದು, ಅಥವಾ ಈಗ ಹೊಸತಾಗಿ ಹರಳು ರೂಪದ ಸುಣ್ಣಗಳು ಕೂಡ ಬಂದಿದೆ, ಇದನ್ನು ಕೂಡ ನಾವು ಗಿಡದ ಬುಡಕ್ಕೆ ನಾವು ಒದಗಿಸ್ಬೋದು. ಇನ್ನು ಎರಡನೇದು ಎಲೆಚುಕ್ಕಿ ರೋಗ. ಇದು ಮಳೆಗಾಲದಲ್ಲಿ ಅಂತೂ ಪ್ರತಿ ಸರಿ ಇರ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ಆವಾಗ ಕೊರೋನಾ ಬಂದಾಗ ಹೇಳಿದ್ರು ಕೊರೋನಾದೊಂದಿಗೆ ಜೀವಿಸಿ ಅಂತ. ಅಂದ್ರೆ ಇದು ಎಲೆಚುಕ್ಕಿ ರೋಗ ಸಂಪೂರ್ಣವಾಗಿ ಹೋಗುದಿಲ್ಲ, ಬಟ್ ನಾವು ಹೊಸ ಚಿಗುರಿಗೆ ಈ ಎಲೆಚುಕ್ಕಿ ರೋಗ ಹರಡದಾಗೆ ನಾವು ಒಂದು ಹರಡುವಿಕೆ ನಿಯಂತ್ರಣ ಮಾಡಲಿಕ್ಕೆ ನಾವು ಗಿಡದ ಎಲೆಯನ್ನು ನಾವು ಸ್ಯಾನಿಟೈಸ್ ಮಾಡುದು. ನಾವು ಬೋರ್ಡ ದ್ರಾವಣ ನಮಗೆ ಮನೆಯಲ್ಲಿ ತಯಾರಿಸಲಿಕ್ಕೆ ಗೊತ್ತಿದ್ರೆ ಬೋರ್ಡ ದ್ರಾವಣವನ್ನೇ ನಾವು ಗಿಡದ ಎಲೆಗಳಿಗೆ ಮತ್ತು ಕಾಂಡಕ್ಕೆ ಸ್ಪ್ರೇ ಮಾಡಿದ್ರೆ ಪಾಮಾಜಿಯನ್ನು ಕೂಡ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಅಥವಾ ಬೋರ್ಡ ದ್ರಾವಣ ತಯಾರು ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಬೇರೆ ಶಿಲೀಂಧ್ರನಾಶಕಗಳು ಲಭ್ಯ ಇದೆ. ಅಂದ್ರೆ ಎಲೆಯ ಮೂಲಕ ನೀಡುವಂಥ ಶಿಲೀಂಧ್ರನಾಶಕಗಳು. ಎಲೆಯ ಮೂಲಕ ನಾವು ಯಾವುದೊಂದು ಶಿಲೀಂಧ್ರನಾಶಕ ನೀಡುವಾಗ ಅದರ ಜೊತೆಗೆ ನಾವು ಯಾವುದಾದ್ರೂ ಒಂದು ಮೈಕ್ರೋನ್ಯೂಟ್ರೆಂಟ್ ಅನ್ನು ನಾವು ಒದಗಿಸಬೇಕು. ಜೊತೆಗೆ ಕಡ್ಡಾಯವಾಗಿ ನಾವು ಸ್ಪ್ರೆಡರ್ ಗಮ್ಮನ್ನು ನಾವು ಹಾಕಬೇಕು. ಯಾವುದೆಲ್ಲ ಶಿಲೀಂಧ್ರನಾಶಕ ಬಳಸ್ಬೋದು ಅಂತ ಹೇಳಿದ್ರೆ, ಕಾರ್ಬೆಂಡಿಸಮ್ ಪ್ಲಸ್ ಮ್ಯಾಂಕೋಜೆಬ್ ಅನ್ನುವಂಥ ಒಂದು ಕಾಂಬಿನೇಷನ್ ಇರುವಂತಹ ಒಂದು ಶಿಲೀಂಧ್ರನಾಶಕ, ಅಥವಾ ಕಾರ್ಬೆಂಡಿಸಮ್ ಪ್ಲಸ್ ಹೆಕ್ಸಾಕೊನಜೋಲ್ ಅನ್ನುವಂಥ ಒಂದು ಶಿಲೀಂಧ್ರನಾಶಕ, ಅಥವಾ ಕೇವಲ ಹೆಕ್ಸಾಕೊನಜೋಲ್ ಅನ್ನುವಂಥ ಒಂದು ಶಿಲೀಂಧ್ರನಾಶಕ. ಈ ಥರದ್ದು ಯಾವುದಾದ್ರೂ ಒಂದು ಎಲೆಯಲ್ಲಿ ನೀಡುವಂತಹ ಒಂದು ಶಿಲೀಂಧ್ರನಾಶಕವನ್ನು ಇದು ಶಿಫಾರಸು ಪ್ರಮಾಣದಲ್ಲಿ ನಾವು ನೀರಲ್ಲಿ ಬೆರೆಸಿ ಗಿಡದ ಎಲೆಗಳಿಗೆ ಪ್ರತಿ 15 ರಿಂದ 20 ದಿನಕ್ಕೆ ಒಮ್ಮೆ ನಾವು ಸಿಂಪಡಣೆ ಮಾಡಿದರೆ ಎಲೆಚುಕ್ಕಿ ರೋಗವನ್ನು ಕೂಡ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಇನ್ನು ಎಲೆಚುಕ್ಕಿ ರೋಗಕ್ಕೆ ಒಂದು ಪೊಟ್ಯಾಶ್ನ ಕಡಿಮೆ ಇದ್ರೂ ಕೂಡ ನಮಗೆ ಎಲೆಚುಕ್ಕಿ ರೋಗ ಬರ್ತದೆ. ಅಂದರೆ ಅದು ಎಲೆಚುಕ್ಕಿ ರೋಗ ಬರ್ತದಂತಲ್ಲ, ಈ ಪೊಟ್ಯಾಶ್ ಜಾಸ್ತಿ ಗಿಡಕ್ಕೆ ನೀಡಿದರೆ ಒಂದು ಗಿಡಕ್ಕೆ ಸಹಜವಾಗಿ ಒಂದು ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗ್ತದೆ. ಸೊ ನಾವು ಗಿಡಕ್ಕೆ ಪೊಟ್ಯಾಶನ್ನು ಕೂಡ ನಾವು ನಿಯಮಿತವಾಗಿ ನಾವು ನೀಡ್ತಾ ಇರಬೇಕು. ಈ ಥರ ಮಾಡಿದರೆ ನಮಗೆ ಮಳೆಗಾಲದಲ್ಲಿ ಎಲೆಚುಕ್ಕಿ ರೋಗ ಪ್ಲಸ್ ಬುಡದ ಈ ಸೊರಗು ರೋಗ ಅಂತ ಏನಿರ್ತೇವೆ ಇದನ್ನೆರಡನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು. ಈ ಮಳೆಗಾಲದಲ್ಲಿ ಗೊಬ್ಬರದ ಕರಿ ಅಥವಾ ಈ ಎಂತ ಹೇಳ್ತಾರೆ ಸುಡುಮಣ್ಣನ್ನು ನೀಡ್ಬೋದಾ? ಸುಡುಮಣ್ಣು ಅಂದ್ರೆ ನಮಗೆ ಅದು ಪೊಟ್ಯಾಶ್ನ ಅದು ಮೂಲವೇ. ಪೊಟ್ಯಾಶನ್ನು ಕೂಡ ನೀಡ್ಬೋದು, ಆದ್ರೆ ಯಾವತ್ತು ಕೂಡ ಬುಟ್ಟಿ ಹೋಗಿ ತಗೊಂಡೋಗಿ ಇಡಬಾರ್ದು. ತುಂಬಾ ಜನ ಎಂತ ಮಾಡ್ತಾರೆ, ಒಂದೊಂದು ಗಿಡಕ್ಕೆ ಒಂದೊಂದು ಬುಟ್ಟಿ ಈ ಮಳೆ ಜೋರಿ ಇರುವ ಸಂದರ್ಭದಲ್ಲಿ ಇಡ್ತಾರೆ. ಈ ತರ ಇದು ಸುಡುಮಣ್ಣನ್ನು ಬುಟ್ಟಿ ತಗೊಂಡೋಗಿ ಇಡಬಾರ್ದು. ಬೇಕಾದ್ರೆ 1 ರಿಂದ 2 ಮುಷ್ಟಿ ಹಾಕಿ
ಸುಡುಮಣ್ಣದ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಅದು ಈ ಪೊಟ್ಯಾಶ್ ತನ್ನ ಗಾತ್ರದ ಒಂದು 8ರಿಂದ 10 ಪಟ್ಟು ಜಾಸ್ತಿ ಅಂಶವನ್ನು ತನ್ನಲ್ಲಿ ಹಿಡಿದಿಟ್ಕೊಳ್ತದೆ. ಅಂದ್ರೆ ಸುಡುಮಣ್ಣು ಇದ್ರೆ ನಮ್ಗೆ ಆಕ್ಚುಲಿ ಅಲ್ಲಿ ಡ್ರೈ ಅದಕ್ಕೆ ಕಾಣ್ತದೆ, ಆದ್ರೆ ಬುಡದಲ್ಲಿ ಇರುವಂತಹ ತೇವಾಂಶ ಅನ್ನೋದು ಎಳ್ಕೊಂಡು ಬಿಡ್ತದೆ. ಎಳ್ಕೊಂಡು ಮಳೆ ಹೋದ್ರೂ ಕೂಡ ಅಲ್ಲಿ ತೇವಾಂಶ ಇರ್ತದೆ, ಅಂತ ಸಂದರ್ಭದಲ್ಲಿ ಕೂಡ ಗಿಡ ಇದು ಹಾಳಾಗ್ತದೆ. ಅದಕ್ಕೆ ಈ ಸುಡುಮಣ್ಣನ್ನು ನಾವು ಜಾಸ್ತಿ ಕೊಡ್ಲಿಕ್ಕೆಲ್ಲ ಮುಷ್ಟಿಷ್ಟು ಕೊಡ್ಬೋದು, 100 ಗ್ರಾಮ್ ಆ ಥರ ನಾವು ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗ್ಬೇಕು. ಈಗ ಮಲ್ಲಿಗೆ ಗಿಡದ ಬುಡದಲ್ಲಿ ಈ ಲಾಂಬುಗಳು ಆಗ್ತದಲ್ಲ, ಈ ಸುಡುಮಣ್ಣು ನೀಡುವುದೇ ಕಾರಣ ಆಗಿರ್ತದೆ ಹೇಗೆ? ಇಲ್ಲ, ಅದು ಲಾಂಬ್ ಅಥವಾ ಅಣಬೆ ಅಂತ ಹೇಳ್ತೇವೆ. ಅಣಬೆ ಅಂದ್ರೆ ಅದು ನಮಗೆ ಕಣ್ಣಿಗೆ ಕಾಣುವಂತ ಶಿಲೀಂಧ್ರಗಳು. ಇದು ಆಕ್ಚುಲಿ ಅದು ಶಿಲೀಂಧ್ರವೇ ಅದು. ಅದೊಂದು ಪ್ರಕೃತಿಯಲ್ಲಿ ಇರ್ತದೆ, ಅದು ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಇರ್ತದೆ. ಬಟ್ ನಾವು ರಾಸಾಯನಿಕ ಬಳಸಿ ನಾವು ಇದನ್ನು ಸ್ವಲ್ಪ ನಾವು ಹತೋಟಿಯಲ್ಲಿ ಇಡ್ಬೋದು ಅಷ್ಟೇ. ಆಮೇಲೆ ಈಗ ಗೊಬ್ಬರ ಮಳೆಗಾಲದಲ್ಲಿ ನೀಡ್ಬೋದಾ? ಮಲ್ಲಿಗೆ ಗಿಡಕ್ಕೆ ಗೊಬ್ಬರ ನೀರನ್ನು ಅಂದ್ರೆ ಹಿಂಡಿ ನೀರನ್ನು ನೀಡ್ಬೋದಾ ಅಂತ? ಇವಾಗ ನೋಡಿ, ಮಳೆ ಕಮ್ಮಿ ಇದ್ರೆ ಕೊಡ್ಬೋದು ಅದನ್ನು. ಮಳೆ ಕಮ್ಮಿ ಇದ್ರೆ, ಜೋರು ಮಳೆ ಬಂದ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹಟ್ಟಿ ಗೊಬ್ಬರ ಯಾವತ್ತು ಕೂಡ ಮಳೆಗಾಲದಲ್ಲಿ ಕೊಡಬಾರ್ದು. ಯಾಕೆಂತ ಹೇಳಿದ್ರೆ ಹಟ್ಟಿ ಗೊಬ್ಬರ ಅದೊಂಥರ ಸ್ಪಂಜಿನ ತರ ನೀರನ್ನು ಹಿಡಿದುಕೊಂಡಿರ್ತದೆ. ಮತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ಯಾವ ತರ ಅಂತ ಹೇಳಿದ್ರೆ ಅದು ಯಾರು ಕೂಡ ಚೆನ್ನಾಗಿ ಮಾಗಿದ ಗೊಬ್ಬರವನ್ನು ಯಾರು ಕೊಡುದಿಲ್ಲ. ಅಂದ್ರೆ ಫ್ರೆಶ್ ತೆಗಿತಾರೆ ಇಡ್ತಾರೆ, ಈ ತರದ ಗೊಬ್ಬರ ಇಟ್ಟರೆ ಕೂಡ ಗಿಡ ಡ್ಯಾಮೇಜ್ ಆಗ್ತದೆ. ಮತ್ತೆ ಮೂರನೇದು, ತುಂಬಾ ಜನ ನಿಮ್ಮ ವಿಡಿಯೋದಲ್ಲಿ ಕೂಡ ಕೇಳಿದ್ರು ಮಳೆಗಾಲದಲ್ಲಿ ಮಿಕ್ಸರ್ ಕೊಡ್ಬೋದು ಅಂತ. ಮಿಕ್ಸರ್ ಅಂದ್ರೆ ಗ್ರ್ಯಾನ್ಯೂಲ್ಸ್ ರೂಪದಲ್ಲಿ ಇರುವಂತದ್ದು ಅಥವಾ ಹುಡಿ ರೂಪದಲ್ಲಿ ಇರುವಂತಹ ಗೊಬ್ಬರಗಳು, ಇವುಗಳನ್ನು ನಾವು ಮಳೆಗಾಲದಲ್ಲಿ ಕೂಡ ಗಿಡಕ್ಕೆ ಒದಗಿಸ್ಬೇಕು. ಮತ್ತೆ ಕಡ್ಡಾಯವಾಗಿ ಒದಗಿಸಲು ಬೇಕು. ಯಾಕೆಂತ ಹೇಳಿದ್ರೆ ಮಳೆಗಾಲದ 4 ತಿಂಗಳು ನಾವು ಗಿಡಕ್ಕೆ ನಾವು ಈ ಅದಕ್ಕೆ ಹೊಟ್ಟೆಗೆ ಕೊಟ್ರೆ ನಮ್ಗೆ ಬಾಕಿ 8 ತಿಂಗಳು ಹೇಗೆ ಕೂಡ ನಮ್ಗೆ ಇಳುವರಿ ತೆಗಿಲಿಕ್ಕೆ ಈಸಿಯಲ್ಲಿ ಆಗ್ತದೆ. ಹಾಗಾದ್ರೆ ಈಗ ಹರಳಿಂಡಿ ಕಡಲೆ ಹಿಂಡಿಯನ್ನು ಯಾವಾಗ ನೀಡಬೇಕು ಮಲ್ಲಿಗೆ ಗಿಡಕ್ಕೆ ನೀಡುದಾದ್ರೆ? ಅಂದ್ರೆ ಮಳೆ ಕಡಿಮೆ ಇರುವಂತ ಸಂದರ್ಭದಲ್ಲಿ ನೋಡ್ಕೊಂಡು ಇಡ್ಬೋದು, ನೀಡದೇ ಇರುವುದೇ ಒಳ್ಳೆಯದು ಹಿಂಡಿಗಳನ್ನು ಈ ಮಳೆಯ ಹೊತ್ತಲ್ಲಿ. ಅಂದ್ರೆ ಕರಾವಳಿ ಭಾಗದಲ್ಲಿ ಗೊತ್ತಿದೆ ಮಳೆ ತುಂಬಾ ಜಾಸ್ತಿ ಬರ್ತದೆ. ಅದರಲ್ಲಿ ಈ ಹಿಂಡಿಯಲ್ಲಿ ಕೂಡ ಕೆಲವು ಸಂದರ್ಭದಲ್ಲಿ ಎಣ್ಣೆ ಅಂಶ ಇದ್ದು ಅಲ್ಲಿ ಕೂಡ ಫಂಗಸ್ ಗ್ರೋತ್ ಆಗುವ ಸಾಧ್ಯತೆ ಇರ್ತದೆ. ಮಳೆಗಾಲದ 4 ತಿಂಗಳು ಅವಾಯ್ಡ್ ಮಾಡೋದೇ ಒಳ್ಳೆಯದು. ನೀಡಲೇಬೇಕು ಅಂತ ಪಕ್ಷದಲ್ಲಿದ್ದರೆ ಮಳೆ ಕಮ್ಮಿ ಇರುವಂತ ಒಂದು ಸಂದರ್ಭ ನೋಡಿ ನಾವು ಒದಗಿಸ್ಬೋದು ಗಿಡದ ಬುಡಕ್ಕೆ. ಈಗ ನಾವು ಎಂತ ಫಾಲೋ ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಬಂದಿದ್ದೇವೆ. ಅಂದರೆ ಈಗ ನಾವು ಬುಡ ಹಾಕುವಾಗ ಏನೆಲ್ಲ ಹಾಕಬೇಕು ಅಂತ ಹೇಳಿದರೆ ಅದನ್ನೆಲ್ಲ ಫಾಲೋ ಮಾಡಿ ನಮ್ಮ ಹಿಂದಿನ ವಿಡಿಯೋ ಚೆಕ್ ಮಾಡಿದರೆ ಎಲ್ಲರಿಗೂ ವೀಕ್ಷಕರಿಗೆ ಗೊತ್ತಾಗ್ತದೆ. ಆಮೇಲೆ ಒಂದು ಸಲ ಮಾತ್ರ ನಾವು ಹಿಂಡಿ ನೀರು ನೀಡಿದ್ದು. ಅದರಲ್ಲೇ ನಮಗೆ ಈಗ ಎವರೇಜ್ ಆಗಿ 3 ಚೆಂಡಿಂದ 2 ಚೆಂಡು ಆ ಎವರೇಜ್ ಹೂ ಬರ್ತಾ ಉಂಟು ಅಂತ ಹೇಳ್ಬೋದು. ಅಂದರೆ 12 ಚೆಂಡು ಆದದ್ದು ಸೇರಿಕೊಂಡು ಈಗ ಆಗ್ತಿರುವಂಥದ್ದು ನಮಗೆ ಒಂದು 2 ಚೆಂಡು ಹೂ ಬರ್ತಾ ಉಂಟು. ಅದು ಎವರೇಜ್ ತೆಗೆದ್ರೆ ಒಂದು 2 ಚೆಂಡು ಅಂತ ಹೇಳ್ಬೋದು. ಆದ್ದರಿಂದ ಇಳುವರಿಯನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಆಗ್ತದೆ ಅಥವಾ ನಾವು ಏನಾದರೂ ಬೇರೆ ಎಂತಾದರೂ ಮಾಡಬೇಕಾ? ಇವಾಗ ನೋಡಿ, ಮಳೆಗಾಲದಲ್ಲಿ ತುಂಬಾ ಜನರು ಹೇಳ್ತಾರೆ ಹೂವೇ ಆಗುದಿಲ್ಲ ಅಂತ. ಆಕ್ಚುಲಿ ಅದು ಪ್ರಾಕೃತಿಕವಾಗಿ ಮಲ್ಲಿಗೆ ಗಿಡ ಯಾವತ್ತು ಕೂಡ ಬಿಸಿ ಇದ್ರೆ ಮಾತ್ರ ಹೂವಾಗುದು ಒಂದು. ಇನ್ನು ಎರಡನೇದ್ದು, ಮಲ್ಲಿಗೆ ಗಿಡದಲ್ಲಿ ಉತ್ಪಾದನೆ ಜಾಸ್ತಿ ಆಗಬೇಕಂದ್ರೆ ಅದು ಎಲೆ ಚೆನ್ನಾಗಿರ್ಬೇಕು. ಈಗ ಎಲೆಯಲ್ಲೇ ಎಲೆ ಚುಕ್ಕಿ ರೋಗ ಇದ್ರೆ ಆ ಗಿಡ ಬೇರಿನಿಂದ ತಯಾರಿಸಿದ ಆಹಾರ ಎಲೆಯ ಮೂಲಕ ಹೋಗಿ ಅಂದ್ರೆ ಅಲ್ಲಿ ಯಾವುದೇ ಕೂಡ ನಮಗೆ ಹೂವು ಎಲ್ಲ ಉತ್ಪತ್ತಿ ಆಗುದಿಲ್ಲ. ಸೊ ಇದರಲ್ಲಿ ಮಸ್ಟ್ ನಾವು ಇದು ಮೊದಲನೇದಾಗಿ ನಾವು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಒಂದು ಮಲ್ಲಿಗೆ ಗಿಡವನ್ನು ನಾವು ಮಳೆಗಾಲದಲ್ಲಿ ತುಂಬಾ ಆರೋಗ್ಯಕರವಾಗಿ ಇಡುವಂಥದ್ದು, ಒಂದು ಪೋಷಕಾಂಶವನ್ನು ನಾವು ನಿಯಮಿತವಾಗಿ ನೀಡುವಂಥದ್ದು. ಅಂದ್ರೆ ಎಲೆ ಚುಕ್ಕಿ ರೋಗ ಬಾರದಾಗೆ, ಅಂದ್ರೆ ಎಲೆ ಚುಕ್ಕಿ ರೋಗ, ಸೊರಗು ರೋಗ ಬಾರದಾಗೆ ನಾವೆಲ್ಲ ನಿಯಂತ್ರಣ ಮಾಡಿದ್ರೆ ಅಂದ್ರೆ 4 ತಿಂಗಳು ನಮಗೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಇದ್ರೆ ನಮಗೆ ಈಲ್ಡ್ ತೆಗಿಲಿಕ್ಕೆ ಆಗ್ತದೆ ಅಂತಿಲ್ಲ. ಬಟ್ ಗಿಡ ಒಳ್ಳೇದಿದ್ರೆ ಸಿಗ್ತದೆ ಮಳೆಗಾಲದಲ್ಲಿ ಕೂಡ. ಈಗ ಅಂದರೆ ಈಗ ಒಂದು ಸಿಂಪಲ್ ಆಗಿ ಹೇಳಬೇಕಾದ್ರೆ ಮಳೆಗಾಲದಲ್ಲಿ ಏನೆಲ್ಲ ಮಾಡಬಾರ್ದು ಹೇಳುವ 4 ಪಾಯಿಂಟ್ ಯಾವುದು ಅಂತ ಹೇಳ್ಬೋದು? ಮಳೆಗಾಲದಲ್ಲಿ ಮಾಡಬಾರ್ದು ಅಂತೇಳಿ, ಈಗ ಕೆಲವರು ನೋಡಿ ಮಳೆ ಬರ್ಲಿಕ್ಕೆ ಶುರುವಾಗ್ಲಿಕ್ಕಿಲ್ಲ ಆವಾಗಲೇ ಹೋಗಿ ನಾವು ಹಟ್ಟಿ ಗೊಬ್ಬರ ಇಡ್ತೇವೆ, ಅದನ್ನು ನಾವು ಕಡ್ಡಾಯವಾಗಿ ಮಾಡಬಾರ್ದು. ಇನ್ನು ಸುಡುಮಣ್ಣು ಸ್ವಲ್ಪ ಸ್ವಲ್ಪ ಕೊಡಿ ಯಾವತ್ತು ಕೂಡ, ಬುಟ್ಟಿ ಕೆಲವರು ತಗೊಂಡೋಗಿ ಇಡ್ತಾರೆ, ಅದು ಮಾಡಬಾರ್ದು. ಮೂರನೇದಾಗಿ ಎಲ್ಲಿಯಾದ್ರೂ ನೀರೆಲ್ಲ ನಿಲ್ತಾ ಇದ್ರೆ ಮಳೆಗಾಲದಲ್ಲಿ ಒಂದು ಗಿಡದ ಬುಡಕ್ಕೆ ನೀರು ನಿಲ್ತಾ ಇದ್ರೆ ಅದನ್ನೆಲ್ಲ ನಾವು ನೀರು ಹೊರಗೆ ಹೋಗುವಂತೆ ಮಾಡ್ಬೇಕು. ಅದೇ ನೀರು ನಿಲ್ಲುವ ತರ ಮಾಡಬಾರ್ದು. ಇನ್ನೊಂದು, ಮತ್ತೆ ಕೆಲವರು ಎಂತ ಮಾಡ್ತಾರೆ, ಮಳೆಗಾಲದಲ್ಲಿ ಎಲ್ಲಾದ್ರೂ ಗೆಲ್ಲೆಲ್ಲ ಸಾಯ್ಲಿಕ್ಕೆ ಶುರುವಾದ್ರೆ ಇಮಿಡಿಯೇಟ್ ಆಗಿ ಗಿಡವನ್ನು ಕೆಲವರು ಕತ್ತರಿ ತಗೊಂಡೋಗಿ ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಎಂತ ಆಗ್ತದೆ ಅಂದ್ರೆ ಅಲ್ಲೇ ಕೂಡ ಈ ಮಳೆಯ ನೀರು ಬಿದ್ದು ಅಲ್ಲಿ ಕೂಡ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಟ್ ಅಂದ್ರೆ ಕೆಲವರು ಇದು ಪ್ರೂನಿಂಗ್ ಮಾಡ್ಲಿಕ್ಕಿದ್ರೆ, ಪ್ರೂನಿಂಗ್ ಸ್ವಲ್ಪ ಮಳೆ ಕಡಿಮೆ ಇರುವ ಸಂದರ್ಭ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಪ್ರೂನಿಂಗ್ ಮಾಡಿ ನಾವು ಶಿಲೀಂಧ್ರನಾಶಕವನ್ನು ನಾವು ಕೊಟ್ಟು ಅಂದ್ರೆ ಶಿಲೀಂಧ್ರನಾಶಕದಿಂದ ಉಪಚಾರ ಮಾಡಬೇಕಾಗ್ತದೆ. ಇದು ಒಂದು ಪ್ರಮುಖವಾದ ಹಂತ. ನಂತರ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ 4 ತಿಂಗಳು ಹೂವಂತೂ ಹೇಗೂ ಆಗುದಿಲ್ಲ, ಆದ್ರೆ ಹತ್ತಿರನೂ ಹೋಗುದಿಲ್ಲ, ಹುಲ್ಲು ಕೂಡ ತೆಗೆಯುವುದಿಲ್ಲ. ಈ ತರ ಮಾಡಬಾರ್ದು.
ಪ್ರಮುಖ ಮೇಂಟೆನೆನ್ಸ್ ಇರುತ್ತೆ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ನಾವು ಗಿಡವನ್ನು ಚೆನ್ನಾಗಿ ನಾವು ನೋಡಿಕೊಂಡ್ರೆ ನಮಗೆ ಬೇಸಿಗೆ ಕಾಲದಲ್ಲಿ ಕೂಡ ಆರೋಗ್ಯ ಇದು ಉತ್ತಮವಾದ ಇಳುವರಿ ಕೂಡ ಪಡೀಲಿಕ್ಕೆ ಆಗ್ತದೆ. ಇದು ಮಲ್ಲಿಗೆ ಕೃಷಿಗೆ ಸಂಬಂಧಪಟ್ಟ ವಿಡಿಯೋ ಆಗಿತ್ತು. ನಮಗೆ ಸವಿವರವಾದ ಇನ್ಫಾರ್ಮೇಷನ್ ನೀಡಿದ ಜಾನ್ ಅವರಿಗೆ ಧನ್ಯವಾದಗಳು. ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮುಖೇನ ತಿಳಿಸಿ. ಹಾಗೆ ಜಾನ್ ಅವರನ್ನ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಶಾಪಿದ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ. ಅವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗ್ಬೋದು. ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮುಖೇನ ಸಹ ತಿಳಿಸಿ. ಹಾಗೆ ನಮ್ಮ ಜಾನ್ ಅವರದ್ದು ರೈತೋನ್ನತಿ ಯೂಟ್ಯೂಬ್ ಚಾನಲ್ ಸಹ ಇದಕ್ಕೆ ಕೊಲಾಬ್ ಆಗಿರ್ತದೆ. ಅವರ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ನೀವು ಈ ಮೊದಲೇ ಮೆನ್ಷನ್ ಮಾಡಿದ ಕೆಲವು ಕಮೆಂಟ್ಗಳಿಗೆ ನಾವು ಉತ್ತರವನ್ನು ನೀಡಿದ್ದೇವೆ. ಇನ್ನೂ ಕೆಲವು ಕಮೆಂಟ್ಗಳಿಗೆ ಉತ್ತರವನ್ನು ಮುಂದಿನ ಭಾಗದಲ್ಲಿ ನೀಡ್ತೇವೆ. ಹಾಗೂ ಏನಾದರೂ ಬೇರೆ ಎಂತಾದರೂ ಮಲ್ಲಿಗೆಗೆ ಸಂಬಂಧಪಟ್ಟ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮುಖೇನ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತೇವೆ.